Hello, my dear students. So we are discussing the chapter that is your class 6 getting to know plants. Okay, we are discussing this chapter that is getting to know plants. ಸೊ ನೋಡ್ರಿ ಈಗಾಗಲೇ ನಾನು ಒಂದು 5 ಇದನ್ನು ಬರ್ಸಿದ್ದೆ. ಓಕೆ, ಇವತ್ತೊಂದಿಷ್ಟು ಬರೆಸ್ತಾನೆ, ಯಾಕಂದ್ರೆ ಪ್ರತಿ ಸಲ ಬರ್ಸಿದೀವಿ ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗ್ತದೆ. ಸೊ ಎ ಮತ್ತು ಬಿ ಬರ್ಸಿದ್ದೆ ನಾನು, ಈಗ ಸಿ ಮತ್ತು ಡಿ ಬರೆಸ್ತೀನಿ ಇವತ್ತು. ನೆಕ್ಸ್ಟ್ ಕ್ಲಾಸ್ನಾಗ ಈಗ ಇ ಎಫ್ ಹಿಂಗೆ ಹೋಗೋಣ. ಸೊ ಎ ಮತ್ತು ಬಿ ಒಳಗಿನ ಸೈನ್ಸ್ ಡಿಕ್ಷನರಿ ನಾನು ಹೇಳಿದ್ದೀನಿ, ಲಾಸ್ಟ್ ಪೇಜ್ ಒಳಗೆ ನೀವು ಏನು ಮಾಡಬೇಕು, ಸೈನ್ಸ್ ಡಿಕ್ಷನರಿ ಅಂತ ಮಾಡಬೇಕು. ಸೊ ನಾನು ಇದನ್ನ ಹೋಮ್ವರ್ಕ್ ಕೂಡ ಕೊಡ್ಬೋದು. ಎಸ್, ಐ ಕ್ಯಾನ್ ಗಿವ್ ದಿಸ್ ಆಸ್ ಹೋಮ್ವರ್ಕ್ ಆಲ್ಸೋ. ಸೊ ಕಾರ್ಟಿಲೇಜ್, ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಕಾರ್ಟಿಲೇಜ್. ಕಾರ್ಟಿಲೇಜ್ ಅಂದ್ರೆ ಏನು ನೋಡ್ರಿ, ಸಾಫ್ಟ್ ಕವರಿಂಗ್ ಆಫ್ ದ ಎಂಡ್ಸ್ ಆಫ್ ಬೋನ್ಸ್ ಅಂಡ್ ದ ಜಾಯಿಂಟ್ಸ್. Soft covering of the ends of soft covering of the ends of bones at the joints. Bones at the joints. ಕಾರ್ಟಿಲೇಜ್ ಅಂದ್ರೆ ಏನಾಗ್ತದೆ, ಸಾಫ್ಟ್ ಕವರಿಂಗ್ ಆಫ್ ದ ಎಂಡ್ಸ್ ಆಫ್ ಬೋನ್ಸ್ ಎಟ್ ದ ಜಾಯಿಂಟ್ಸ್. ಜಾಯಿಂಟ್ಸ್ ಒಳಗೆ ಏನು ಬೋನ್ಸ್ ಇರ್ತಾವಲ್ಲ ಅದರ ಸಾಫ್ಟ್ ಕವರಿಂಗ್ ಇರ್ತದೆ. ಸೊ ಬೋನ್ಗಳು ಎಂಡ್ಗಳು ಜಾಯಿಂಟ್ ಆಗ್ಬೇಕಾದ್ರೆ ಅಲ್ಲೊಂದು ಸಾಫ್ಟ್ ಕವರಿಂಗ್ ಇರ್ತದೆ, ಅದಕ್ಕೆ ನಾವು ಕಾರ್ಟಿಲೇಜ್ ಇರ್ತೀವಿ. ಎರಡು ಬೋನ್ಗಳು ಕೂಡಬೇಕಂದ್ರೆ. ಸೊ ಇದನ್ನು ಹೇಳುವತ್ತಾಗ ಇವತ್ತು ನಾನು ಚಾಪ್ಟರ್ ಹೇಳುತ್ತಾಗ ಇಲ್ಲೊಂದು ಇರ್ತದೆ, ದಟ್ ಈಸ್ ಕಾರ್ಟಿಲೇಜ್. ಸೊ ಅದಕ್ಕೆ ನಾವು ಕಾರ್ಟಿಲೇಜ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಸೆಲ್. ಬರ್ಕೋರಿ, cell, smallest unit of an organism that can exist on its own. Smallest unit of an organism. Smallest unit of an organism. Smallest unit of an organism that can exist on its own. That can exist on its own. On its own. Smallest unit of an organism that can exist on its own. Next, chlorination. Chlorination. Chlorination is method of treating water with chlorine gas to kill germs. Method of treating water with chlorine gas. With chlorine gas to kill germs. Circuit, the path around which an electric current flows. Next one is the circuit. The path around which an electric current flows. The path around which an electric current flows. Electric current flows. Conductor. Substance that conducts electricity. Substance that conducts electricity. Substance that conducts electricity. Okay. Substance that conducts electricity. Work very fast. I will wait for you. So mercury, substance that conducts electricity. So conductor आदमे ಇನ್ನೊಂದಿದೆ curvilinear motion. But very fast.
ನೋಡ್ರಿ ನಾನು ಡೆಫಿನಿಷನ್ ಕೇಳಿದ ಇದನ್ನು ಹೋಮ್ವರ್ಕ್ ಕೇಳೋದಾದ್ರೆ ರೈಟ್ ಸೈನ್ಸ್ ಡಿಕ್ಷನರಿ ವರ್ಡ್ಸ್ ಅಂತ ಬಂದಿರ್ತಾನೆ. ಫಾರ್ ಎಕ್ಸಾಂಪಲ್ ರೈಟ್ ದ ಸೈನ್ಸ್ ಡಿಕ್ಷನರಿ ವರ್ಡ್ಸ್ ಆಫ್ ಎ ಅಂದರೆ ಎದಾಗಿರೋ ವರ್ಡ್ಸ್ ಬರೀಬೇಕು ವಿತ್ ಮೀನಿಂಗ್. ರೈಟ್ ದ ಸೈನ್ಸ್ ಡಿಕ್ಷನರಿ ವರ್ಡ್ಸ್ ಆಫ್ ಬಿ, ರೈಟ್ ದ ಸೈನ್ಸ್ ಡಿಕ್ಷನರಿ ವರ್ಡ್ಸ್ ಆಫ್ ಸಿ, ಅಥವಾ ರೈಟ್ ದ ಸೈನ್ಸ್ ಡಿಕ್ಷನರಿ ವರ್ಡ್ ಆಫ್ ಸಿ ಅಂಡ್ ಡಿ ಹಿಂಗೂ ಕೊಡ್ಬೋದು. Okay, yes. Next, curvilinear motion. Translatory motion along a curved path. Translatory motion along a curved path. Translatory motion along a curved path. Curvilinear motion. So it is a translatory motion along a curved path. So distillation, method of heating a solution and then condensing the vapors. So distillation. Method of heating a solution and then condensing vapors. Method of heating a solution, then condensing it to vapors. Then condensing it to vapors. Then condensing it to vapors. Translatory motion along a curved path is curvilinear motion. Distillation is nothing but method of heating a solution then condensing. Okay, that is ABCD ಸಾಕ. ಸೊ ನೆಲ್ಲ ಬರ್ಕೋರಿ. ಸೊ ನೆಕ್ಸ್ಟ್ ನಾವು ಮುಂದಿನ ಹೋಗೋಣ. ದಟ್ ಈಸ್ ಗೆಟ್ಟಿಂಗ್ ಟು ನೋ ಪ್ಲಾಂಟ್ಸ್ ಕಂಟಿನ್ಯೂ ಮಾಡೋಣ. ಸೊ ಸ್ಟೆಮ್ ಆಗಿತ್ತು, ಲೀಫ್ ಆಗಿತ್ತು. ಓಕೆ, ನಾವು ಹ್ಯಾವ್ ಟು ಗೋ ಫಾರ್ ಟ್ರಾನ್ಸ್ಪಿರೇಷನ್ ಡೆಫಿನಿಷನ್ ಗೊತ್ತಾಗಿತ್ತು. ಅದಾದ ನಂತರ ಮಾಡಿಫಿಕೇಶನ್ ಆಫ್ ಲೀಫ್ ಗೊತ್ತಾಗಿತ್ತು. ಸೊ ನೆಲ್ಲ ಬರ್ಕೋರಿ ಅಪ್ ಟು ಡಿ ಮಟ್ಟ ಆಯ್ತು. ನೆಕ್ಸ್ಟ್ ಇ ಎಫ್ ನೆಕ್ಸ್ಟ್ ಇನ್ನೊಂದ್ಸಲ ಹೇಳ್ತೀನಿ. ಎಸ್, ಓಕೆ. ನೋಡ್ರಿ, ಮಾಡಿಫಿಕೇಶನ್ಸ್ ಆಫ್ ದ ಲೀಫ್ದ ಮಾಡಿಫಿಕೇಶನ್ಸ್ ಏನೇನಾಗ್ತದೆ. ಲೀವ್ಸ್ ಆರ್ ಮಾಡಿಫೈಡ್ ಟು ಗಿವ್ ಸಪೋರ್ಟ್. ಲೀವ್ಸ್ ಅನ್ನು ಮಾಡಿಫೈ ಮಾಡಬಹುದು ಸಪೋರ್ಟ್ ಕೊಡೋ ಸಲುವಾಗಿ. ಸೊ ಇದನ್ನು ನೋಡಿದ್ವಿ ನಾವು. ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಸ್ಪೈನ್ಸ್ಗೂ ಕೂಡ ನೋಡಿದೀವಿ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್ ಅಂತ ಹೇಳಿ. ಎಸ್, ನಾವು ಫ್ಲವರ್ಸ್ ಅಂಡ್ ಫ್ರೂಟ್ಸ್. Now we will go for flowers and fruits. Go for flowers and fruits. Flowers and fruits. Flowers and fruits ಏನೇನು ವರ್ಕ್ ಮಾಡ್ತಾವ ನೋಡ್ರಿ. The most attractive part of a flowering plant is the flower. So ಇದು ನೋಡಿ ನಾವು ಸ್ಟ್ರಕ್ಚರ್ ಆಫ್ ಅ ಫ್ಲವರ್. ಎಸ್, ನಾನು ಹೇಳ್ಬೇಕಾಗಿದ್ನ ಜಸ್ಟ್ ಅ ಮಿನಿಟ್. ಐ ವಿಲ್ ಬ್ರಿಂಗ್ ಅ ಫ್ಲವರ್. ಹಿಬಿಸ್ಕಸ್, ಬಟ್ ಸಮ್ವಾಟ್ ಐ ಗಾಟ್ ಒನ್ ಫ್ಲವರ್. ಇದೇನು ಫ್ಲವರ್ ಗತೆ ಕಾಣಿಸ್ತು, ಇನ್ನೂ ಮೋಗಿದ್ದಂಗೆ ಐತಿ. ಬಟ್ ಸ್ಟಿಲ್ ಐ ವಿಲ್ ಎಕ್ಸ್ಪ್ಲೇನ್, ಟ್ರೈ ಟು. ಸೊ ದಿಸ್ ಒನ್ ಈಸ್ ಅ ಬಡ್. ಬಡ್ಗಿಂತ ಮುಂಚೆ ಇರೋದು ಸ್ಟಿಗ್ಮಾ, ಸ್ಟೈಲ್, ಓವರಿ ಇಲ್ಲಿರ್ತದೆ, ಪಿಡಿಶ್ಯೂಲ್. ನೋಡ್ರಿ ಇಲ್ಲೇನದಲ್ಲ, ಇದು ಗ್ರೀನ್. ದಿಸ್ ಈಸ್ ಕಾಲ್ಡ್ ಪೆಡಿಸೆಲ್. ಏನಂತ ಕರೀತಾರೆ ಇದಕ್ಕೆ? ಪೆಡಿಸೆಲ್ ಅಂತ ಕರೀತಾರೆ. ಸೊ ನೋಡ್ರಿ, ಮುಂದೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿದಾವ ನೋಡ್ರಿ ಇವು. ಐ ಥಿಂಕ್ ಯು ಕ್ಯಾನ್ ನಾಟ್ ಸಿ ದೆಮ್. ಇವದಾವಲ್ಲ ಇವು. ದೀಸ್ ಆರ್ ಓವ್ಯೂಲ್ಸ್. ಇವಕ್ಕೆ ನಂತರ ಓವ್ಯೂಲ್ಸ್ ಅಂತ ಕರೀತಾರೆ. ಅದು ಬಿಟ್ರೆ ಇಲ್ಲೇ ಒಂದು ಅದ, ಸಮ್ ಟೈಮ್ಸ್ ವಿ ಕಾಲ್ ದೆಮ್ ಆಸ್ ಸ್ಟಿಗ್ಮಾ. ಅದಕ್ಕೆ ನಾವು ಸ್ಟಿಗ್ಮಾ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲೇನದಾವಲ್ಲ, ದೀಸ್ ಆರ್ ಸ್ಟೈಲ್. ಇವದಾವಲ್ಲ ಇವು. ಇದು ಈ ಕಾಂಡ ಸ್ಟೈಲ್. ಇದು ಬಡ್ ಅಥವಾ ಫ್ಲವರ್ ಅಂತೂ ಕರೀತಾರೆ ಅದಕ್ಕೆ. ಸೊ ದೆನ್ ಆಂಥರ್ ಅಂತ ಬರ್ತದೆ. ಅದು ಇದ್ರಾಗ ಅಷ್ಟೇ ಬರ್ತದೆ. ದಾಸವಾಳ ಹೂದ, ಹಿಬಿಸ್ಕಸ್ ಅಂತೀವಿ. ಆಂಥರ್ ಅಂತ ಬರ್ತದೆ. ದೆನ್ ಆಫ್ಟರ್ ದ್ಯಾಟ್ ಓವರಿ. ಇಲ್ಲಿ ಓವರಿ ಇರ್ತದೆ.
ಇಲ್ಲಿ ಮ್ಯಾಲೆ ಆಂಥರ್ ಇರ್ತದೆ. ಸೊ ಆಂಥರ್ ಓವರಿ ಕೂಡ್ಕೊಂಡು ಏನಾಗ್ತದೆ, ರೀಪ್ರೊಡಕ್ಷನ್ ಆಫ್ ಪ್ಲಾಂಟ್ ಆಗ್ತದೆ. ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಟೇಕ್ಸ್ ಪ್ಲೇಸ್ ಬೈ ದ ಆಂಥರ್ ಆ್ಯಂಡ್ ಓವರಿ. ಸೊ ಇಲ್ಲದ ರೀ, ಯು ಕ್ಯಾನ್ ಸಿ ದ ಡಯಾಗ್ರಾಮ್ ಪ್ರಾಪರ್ಲಿ. ಇಲ್ಲದ ನೋಡ್ರಿ, ಸ್ಟಿಗ್ಮಾ ಅದ, ಪೆಟಲ್ ಅದ, ಆಂಥರ್ ಅದ, ಫಿಲಾಮೆಂಟ್ ಅದ, ಸೆಪಲ್ ಅದ, ಥೆಲಾಮಸ್ ಅದ, ಪೆಡಿಸಿಲ್ ಅದ, ಓವ್ಯೂಲ್ಸ್, ಓವರಿ, ಸ್ಟೈಲ್, ಇಷ್ಟೆಲ್ಲ ಇದ್ರೊಳಗೆ ಅದಾವು. ಓಕೆ, ಸೊ ನಾವು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಪೆಡಿಸಲ್ ಐತಿ. A typical flower has a stack called pedicel which joins it to the stem. Pedicel ಏನು ಮಾಡ್ತೈತಿ, ಸ್ಟೆಮ್ಮಿಗೆ ಜಾಯಿನ್ ಮಾಡ್ತದೆ. ಪೆಡಿಸಲ್ ಸ್ಟೆಮ್ ಕನೆಕ್ಟ್ ಇರ್ತಾವ. ಓಕೆ, ಸೊ ರೆಫರೆನ್ಸ್ ಬುಕ್ ಇದೆ. ನೆಕ್ಸ್ಟ್ end is known as thalamus. The uppermost part of the pedicel is wider and is known as thalamus. Uppermost part of the pedicel, ಇದರ pedicel uppermost part wide ಇರ್ತದ, we call it as thalamus. ಅದಕ್ಕೆ ನಾವು ಥಲಾಮಸ್ ಅಂತ ಕೂಡ ಕರಿತೀವಿ. On the top of the thalamus, the different parts of the flowers are arranged in rings or whorls. Top of the thalamus ಒಳಗೆ ಏನಾಗ್ತದೆ, different parts of the flowers are arranged in rings or whorls. ರಿಂಗ್ಸ್ ಅಥವಾ ವರ್ಲ್ಸ್ ಇದರೊಳಗವು ಅರೇಂಜ್ ಆಗಿದಾವ. The outermost whorl consists of green leaf-like structures called sepals. Outermost green part ಏನದಲ್ಲ, this is called as sepals. These protect the flower when it is still a bud. So ಇವೇನ್ ಮಾಡ್ತಾವ, ಫ್ಲವರ್ ಅನ್ನು ಪ್ರೊಟೆಕ್ಟ್ ಮಾಡ್ತಾವ when it is still a bud. Next to the sepals are the petals. Sepals ಆದ್ಮೇಲೆ ಬರ್ತಕ್ಕಂಥವು ಪೆಟಲ್ಸ್. ಇಲ್ಲಿ ಏನದಾವಲ್ಲ, ಪಕಳಿಗಳು. ಸೊ ಹೂವಿನ ಪಕಳಿ ಏನಂತೀವಲ್ಲ, we call them as petals. These are generally brightly colored. ಅದು ಬ್ರೈಟ್ಲಿ ಇರ್ತಾವು and scented. ಅಂದ್ರೆ scented ಅಂದ್ರೆ ಮಸ್ತ್ ವಾಸನೆ ಬರ್ತಿರ್ತಾವು. To attract insects that help in production. So insects ಅನ್ನು ಅಟ್ರಾಕ್ಟ್ ಮಾಡ್ತಾವು, that helps in the reproduction. If you remove the petals, we can see the stamens. Is petals ತೆಗೆದ್ಮೇಲೆ ಇಲ್ಲದಾವಲ್ಲ, these are called petals. So ಈ petals ತೆಗೆದ್ಮೇಲೆ ಏನಿಲ್ಲ ಇರ್ತದಲೆ, so this is stamen. ಅವಕ್ಕೇನಂತೀವಿ ನಾವು, ಸ್ಟಾಮೆನ್ ಅಂತ ಕರಿತೀವಿ. Yes, these are the male parts of the flower. Stamens are the male parts of the flower. Each stamen consists of a thin green stack of filament with a bag like head called the anther. Stamen ಒಳಗೆ ಏನಿರ್ತದ, anther ಇರ್ತದ. So stamens are the male part of a flower. Flower male part, female part ಎರಡು ಇರ್ತಾವ. Stamens male part, ovary female part. Stamens ಒಳಗೆ ಏನಿರ್ತಾವ, anther ಇರ್ತಾವ. ಇದರಿಂದ reproduction ಆಗ್ತದೆ. They are the bag sac like structure. Thin green stack or filament with a bag like head. Bag like head ಇರ್ತದೆ. So we call it as anther. The anther contains pollen grains. Anther ಒಳಗೆ ಏನಿರ್ತಾವು, pollen grains ಇರ್ತಾವ. In anther there is a presence of pollen grain. Pollen grains ಇರ್ತಾವು, which are fine dust like particles. These take part in reproduction. They are the fine dust like particles. They take part in the reproduction. In the center of the flower rises a flask shaped structure called the pistil or carpel. Center of flower ಏನಿರ್ತೈತಿ, ಫ್ಲಾಸ್ಕ್ ಶೇಪ್ಡ್ ಸ್ಟ್ರಕ್ಚರ್ ಇರ್ತೈತಿ. ಅವಕ್ಕೆ ನಾವೇನ್ತೀವಿ, ಪಿಸ್ಟಿಲ್ ಅಥವಾ ಕಾರ್ಪೆಲ್ ಅಂತ ಕರಿತೀವಿ. This is the female part of the flower. ಇದು female part of the flower. Its base is slightly swollen and it is called ovary. ಅದರ ಬೇಸ್ ಸ್ಲೈಟ್ಲಿ swollen ಇರ್ತದೆ, that is called ovary. ಪಿಸ್ಟಿಲ್ ಒಳಗೆ ಏನಿರ್ತದೆ, ovary ಇರ್ತದೆ, that is the female part. ಪಿಸ್ಟಿಲ್ female part, ಅದರೊಳಗೆ ಏನಿರ್ತದೆ, ovary. Okay, yes. The short tube like upper part is the style and above it is the stigma. Short tube like upper part ಇರ್ತದೆ, ಅದು ಸ್ಟೈಲ್, and ಅದರದ above ಇರ್ತಕ್ಕಂಥದ್ದು stigma. The stigma receives the pollen grains from the anthers. Stigma ಏನು ಮಾಡ್ತೈತಿ, pollen grains ಅನ್ನು receive ಮಾಡ್ತೈತಿ from the anthers. Inside the ovary or small bead like structures called ovules. Inside the ovary ಏನಿರ್ತಾವೆ, there is a small bead like structures. ovary ಒಳಗೆ ಇರ್ತಾವೆ. So they are called ovules. ಅವಕ್ಕೇನ ಹೇಳ್ಬಹುದು ನಾವು, ovules ಅಂತ ಕರೀಬಹುದು. However, some flowers have no sepals. ಒಂದಿಷ್ಟು ಫ್ಲವರ್ಸ್ ಸೆಪಲ್ಸ್ ಇರುವುದಿಲ್ಲ. ಇದು ಎಕ್ಸಾಂಪಲ್ಸ್ ಇದ್ರೊಳಗೆ ಸೆಪಲ್ಸ್ ಇಲ್ಲ. In other, sepals and petals are exactly alike. Some may have no stamens and others may have no carpels. ಒಂದೊಂದ್ರೊಳಗೆ ಓನ್ಲಿ ಕಾರ್ಪೆಲ್ಸ್ ಇರ್ತಾವ, ಒಂದೊಂದ್ರೊಳಗೆ ಓನ್ಲಿ ಸ್ಟಾಮೆನ್ಸ್ ಇರ್ತಾವ. ಕಾರ್ಪೆಲ್ಸ್ ಅಂದ್ರೆ that is the
female part of a flower. Stamens andre that is the male part of a flower. Okay, so that's we can say about that. So in pollination ಐತಿ, pollination ಬಗ್ಗೆ ನೆಕ್ಸ್ಟ್ ಹೇಳೋನು. pollination ಹೇಳಿದ್ರೆ ಈ ಚಾಪ್ಟರ್ ಮುಗಿದು ಹೋಗ್ತೈತಿ. ಸೊ ಈ ಚಾಪ್ಟರ್ ಮುಗೀತಂದ್ರೆ ಕ್ವಶನ್ ಆನ್ಸರ್ಸ್ ಇದ್ರು ಟೆಕ್ಸ್ಟ್ ಬುಕ್ ಒಳಗಿನ ಕ್ವಶನ್ ಆನ್ಸರ್ಸ್ ನೋಡುನು. ಸೊ ನೋಡಿ ಇದನ್ನು ಮಾಡೋಣ. ದಟ್ ಈಸ್ ಎಂಡ್ ಆಫ್ ಗೆಟ್ಟಿಂಗ್ ಟು ನೋ ಪ್ಲಾಂಟ್ಸ್ ಆಗ್ತದೆ ಅಲ್ಲಿಗೆ. ನೋಡ್ರಿ ನಿಮ್ದು ಹೋಮ್ವರ್ಕ್ ಕಳಿಸಿರತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ನಾನು ಈಗ ನೋಡ್ರಿ ಕ್ಲಾಸ್ 6A ಈಗ ನಮ್ಗೆ ಇನ್ನೊಂದು ಹೋಮ್ವರ್ಕ್ ಚಾಟ್ ಇರ್ತದೆ. ನೀವು ಅವತ್ತು ಹೋಮ್ವರ್ಕ್ ಕಳಿಸಿರೋ ಇಲ್ಲೋ ಅನ್ನೋದು ನಾವು ಅದ್ರ ಮೇಲೆ ಟಿಕ್ ಮಾಡ್ತೀವಿ. ಈ ಫಾರ್ ಎಕ್ಸಾಂಪಲ್ ಇಲ್ಲಿ ಅದಪ್ಪ ಈಗ ಯಾರು ಮಂಜುನಾಥ್ ವಣಿಕಿ. ಸೊ ನಮಗೆ ಇವತ್ತು ಡೇಟಿಗೆ ಹೋಮ್ವರ್ಕ್ ಕಳಿಸಿದಾನೋ ಇಲ್ಲೋ ನೋಡ್ರಿ. ಸೊ ಅದನ್ನು ನಾವು ಟಿಕ್ ಮಾಡ್ಕೋತೀವಿ. ಸೊ ಅದ್ರ ಮೇಲೆ ನಿಮ್ಮ ಮಾರ್ಕ್ಸು ಇರ್ತದೆ. ಸೊ ಅದ್ರ ಸಲುವಾಗಿ ಹೋಮ್ವರ್ಕ್ ಕಳಿಸ್ರಿ. ಓಕೆ, ಸೊ ಅದ್ರ ಸಲುವಾಗಿ ನೀವೇನು ಮಾಡಿ, ಫಾರ್ ಎಕ್ಸಾಂಪಲ್ ಸೌಂದರ್ಯ ಕುಂಬಾರಿಗೆ ಹೋಮ್ವರ್ಕ್ ಕಳಿಸ್ಲಿಕ್ಕತ್ತಾಳೆ. ಸೊ ಅಷ್ಟು ಟಿಕ್ ಇರ್ತಾವೆ. ನೆಕ್ಸ್ಟ್ ವಿನಾಯಕ್ ಬಂಡಿವಡ್ರ ಕಳಿಸ್ಲಿಕ್ಕತ್ತದ ಟಿಕ್ ಇರ್ತಾವೆ. ಸೊ ಈ ಟೈಪ್ ಇರಬೇಕು. ನೀವು ಕರೆಕ್ಟಾಗಿ ಒಂದು ಎಷ್ಟು ಹೋಮ್ವರ್ಕ್ ಒಮ್ಮೆ ಕಳಿಸಿದ್ರು ನಡೀತದ, ಬಟ್ ಈಗ ರೆಗ್ಯುಲರಾಗಿ ಕಳಿಸ್ರಿ. ಸೊ ಹೋಮ್ವರ್ಕ್ ಕಳಿಸೋದನ್ನ ನಾವು ಏನು ಮಾಡ್ತೀವಿ, ಟಿಕ್ ಮಾಡ್ತೀವಿ. ಮೋಕ್ಷಾ ಬಸ್ಮನಿ ಶಿ ಸೆಂಡ್ಸ್ ದ ಹೋಮ್ವರ್ಕ್ ರೆಗ್ಯುಲರ್ಲಿ. ಸೊ ಇಟ್ ಈಸ್ ಟಿಕ್ಡ್. ಓಕೆ, ದೇ ಹ್ಯಾವ್ ಟಿಕ್ಡ್ ಪ್ರಾಪರ್ಲಿ. ಸೊ ಅದರ ಸಲುವಾಗಿ ನೀವು ಏನು ಮಾಡಬೇಕು, ಹೋಮ್ವರ್ಕನ್ನು ಕರೆಕ್ಟಾಗಿ ಕಳಿಸ್ಬೇಕು. ಯು ಹ್ಯಾವ್ ಟು ಸೆಂಡ್ ದೆಮ್ ಪ್ರಾಪರಲಿ. ಓಕೆ, ಎಸ್ 6B ಒಂದಿಷ್ಟು ಹೇಳ್ಬೇಕು. ನಾನು ಹೆಸರು ಬರೀ 6th ಹೇಳಿದ್ರೆ ನೀವು ಶಿಟ್ ತೆಗ್ರಿ. 6B ಒಳಗೆ ಫಾರ್ ಎಕ್ಸಾಂಪಲ್ ಯಾರು ಕಳಿಸ್ತಾರೆ, ಕಾವ್ಯ ಮಾಚಕ್ನೂರ, ದೆನ್ ದಯಾನಂದ್ ವಾಲಿಕಾರ, ದೆನ್ ಪೃಥ್ವಿ ಬರ್ಕೇರ್, ಒಂದಿಷ್ಟು ಹೆಸರು ಅದಾವೆ. ಸ್ಪಂದನಾ ಬಂಡಿ, ಶಶಿಕಾಂತ್ ಸಾಲ್ಮಂಟಪಿ, ಶ್ರವಣ್ ಕುಮಾರ್ ಅಡವಿಮಠ್. ಇವು ಯಾವಾಗಲೂ ರೆಗ್ಯುಲರ್ ಕಳಿಸ್ತಾನೆ, ಹ್ಯಾಂಡ್ ರೈಟಿಂಗ್ ಮಸ್ತ್ ಬರೀತಾನೆ. ಓಕೆ, ಸೊ ಹಿಂಗೆ ನೀವು ಕಳಿಸ್ಬೇಕು. ಕಳಿಸ್ಲಿಲ್ಲ ಅಂದ್ರೆ ಏನಾಗ್ತೈತಿ, ನಿಮ್ದು ಕ್ರಾಸ್ ಮಾರ್ಕ್ ಆಗ್ತೀವಿ. ಈಗೇನು ಗ್ಯಾಪ್ ಬಿಟ್ಟಿವಲ್ಲ ಇಲ್ಲಿ, ಸೊ ವಾಟ್ ಎವರ್ ದ ಗ್ಯಾಪ್ ಏನು ಬಿಟ್ಟಿವಲ್ಲ ಅವೆಲ್ಲ ಕ್ರಾಸ್ ಮಾರ್ಕ್ ಆಗ್ತಾವೆ ಆಮೇಲೆ. ಸೊ ಕ್ರಾಸ್ ಮಾರ್ಕ್ ಆದವು ಅಂದ್ರೆ ನಿಮ್ಗೆ ಮಾರ್ಕ್ಸ್ ಕಟ್ ಆಗ್ತವೆ. ಸೊ ಅದರ ಸಲುವಾಗಿ ನೀವು ಪಟ್ ಹೋಮ್ವರ್ಕ್ ಕಳಿಸ್ಬೇಕು. ಓಕೆ, ಎಸ್, ಓಕೆ, ರೈಟ್. ನೋಡ್ರಿ ಯಾರು ಅನನ್ಯ ಶೆಟ್ಟಿ ಕಳಿಸ್ತಾ ಇಲ್ಲ, ಭರತ್ ಮುಚ್ಚಂಡಿ ಕಳಿಸ್ತಾ ಇಲ್ಲ, ದ್ರಾಕ್ಷಾಯಿನಿ ಕಳಿಸ್ತಾ ಇಲ್ಲ, ಓಂಕಾರ ಮಾಣೆ ಇಲ್ಲ, ಪರಶುರಾಮ್ ಕಲಾಲ್ ಇಲ್ಲ, ಪವನ್ ಕುಮಾರ್ ಬಳ್ಳೂರ್ ಇಲ್ಲ, ಬಹಳಷ್ಟು ಜನ ಕಳಿಸ್ತಾ ಇಲ್ಲ. ಸಾಗರ್ ಮೆಟಗುಡ್ ಇಲ್ಲ, ರಾಜೇಶ್ವರಿ ಕುಲಿ ಇಲ್ಲ, ಸಂದೇಶ್ ಹುಂಡೇಕರ್ ಇಲ್ಲ, ಸೂರಜ್ ಕೊಡ್ತಿ ಇಲ್ಲ, ಸೃಜನ್ ಉಳ್ಳಾಗಡ್ಡಿ ಇಲ್ಲ. ದೆನ್ ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಹೆಂಗಪ್ಪ, ಯು ಹ್ಯಾವ್ ಟು ಸೆಂಡ್ ದ ಹೋಮ್ವರ್ಕ್ ರೆಗ್ಯುಲರ್ಲಿ. ಓಕೆ, ಹೋಪ್ ಯು ವಿಲ್ ಸೆಂಡ್ ಆಲ್. So remaining things we will see in the next class. Thank you.